ವಿಶ್ವಾವಸು ಸಂವತ್ಸರದಲ್ಲಿ ಮೊದಲ ಹುಣ್ಣಿಮೆ ಏಪ್ರಿಲ್ 12 ಶನಿವಾರದಂದು ಬಂದಿದೆ. ಈ ಮಾಸದ ಚೈತ್ರ ಹುಣ್ಣಿಮೆಯು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಸಾಕಷ್ಟು ವಿಶೇಷತೆಗಳಿವೆ. ಈ ದಿನ ನೀವು ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷವು ಯಾವಾಗಲೂ ಇರುತ್ತದೆ. ಈ ವರ್ಷ ಪೂರ್ತಿ ಹಣದ ಕೊರತೆ ಬರುವುದಿಲ್ಲ, ಸಂಪತ್ತು ವೃದ್ಧಿಯಾಗುತ್ತದೆ. ಚೈತ್ರ ಹುಣ್ಣಿಮೆಯ ದಿನವೇ ಹನುಮ ಜಯಂತಿಯು ಬಂದಿದೆ. ಅದರಲ್ಲೂ ಶನಿವಾರ ಹನುಮ ಜಯಂತಿ ಬಂದಿದ್ದು ಹುಣ್ಣಿಮೆ ಬರುವುದು ಬಹಳ ಅಪರೂಪ. ಇಂತಹ ಶಕ್ತಿಶಾಲಿ ಹುಣ್ಣಿಮೆ ಎಂದು ಕೆಲವು ಪರಿಹಾರಗಳನ್ನು ಅನುಸರಿಸಿದರೆ ಅಖಂಡ ಕುಬೇರ ರಾಜಯೋಗ ಲಭಿಸುತ್ತದೆ. ಚೈತ್ರ ಹುಣ್ಣಿಮೆಯ ತಿಥಿ ಸಮಯವು ಏಪ್ರಿಲ್ 12ರಂದು ಬೆಳಗಿನ ಜಾವ ಮುಂಜಾನೆ 3:21 ಪ್ರಾರಂಭವಾಗಿ ಏಪ್ರಿಲ್ 13ರಂದು ಬೆಳಿಗ್ಗೆ 5:51 ಕೊನೆಗೊಳ್ಳುತ್ತದೆ. ಈ ವರ್ಷ ಮೀನ ರಾಶಿಯಲ್ಲಿ ಗ್ರಹಗಳ ಮಹಾ ಸಂಯೋಗ ನಡೆಯುತ್ತಿದ್ದು ಇದು ಪಂಚಗ್ರಹಿ ರಾಜಯೋಗವನ್ನು ಸೃಷ್ಟಿಸುತ್ತಿದೆ. ಮೀನ ರಾಶಿಯಲ್ಲಿ ಬುಧ, ಶುಕ್ರ, ಶನಿ, ರಾಹು ಮತ್ತು ಸೂರ್ಯರು ಇರುತ್ತಾರೆ. ಇದರೊಂದಿಗೆ ಮೀನ ರಾಶಿಯಲ್ಲಿ ಬುಧಾದಿತ್ಯ, ಶುಕ್ರಾದಿತ್ಯ, ಲಕ್ಷ್ಮೀನಾರಾಯಣ, ಮಾಲವ್ಯ ರಾಜಯೋಗ ರೂಪುಗೊಳ್ಳುತ್ತಿದೆ. ಇಂತಹ ಅದ್ಭುತ ಸಮಯದಲ್ಲಿ ವಿಷ್ಣು ಸಮೇತ ತಾಯಿ ಲಕ್ಷ್ಮಿ ಹಾಗೂ ಹನುಮನನ್ನು ಪೂಜಿಸಿ ಆರಾಧಿಸಿದರೆ ಕೋಟಿ ಜನ್ಮಗಳ ಫಲವು ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಮಾಡಿದ ಪೂಜೆ ಪುನಸ್ಕಾರ ಫಲವು 100 ಪಟ್ಟು ಜಾಸ್ತಿಯಾಗುತ್ತದೆ. ಮನೆಗೆ ದೇವರ ರಕ್ಷಣೆಯ ಜೊತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹುಣ್ಣಿಮೆಯ ದಿನ ತಪ್ಪದೆ ಮನೆಯಲ್ಲಿ ಎಲ್ಲರೂ ಪೂಜೆಯನ್ನು ಮಾಡಬೇಕು. ಈ ದಿನ ಮಾಡುವ ಪೂಜೆಗಳಿಂದ ದುಪ್ಪಟ್ಟು ಪುಣ್ಯ ಫಲ ಸಿಗುತ್ತದೆ. ವಿಶೇಷವಾಗಿ ಚೈತ್ರ ಹುಣ್ಣಿಮೆಯಂದು ವಿಷ್ಣು ಸಮೇತ ತಾಯಿ ಲಕ್ಷ್ಮಿ, ಹನುಮಂತ, ಚಂದ್ರದೇವರನ್ನು ಪೂಜಿಸಬೇಕು. ಈ ದಿನ ವಿಷ್ಣುವಿನ ಸ್ವರೂಪವಾದ ವೆಂಕಟೇಶ್ವರನನ್ನು ಪೂಜಿಸಿದರೂ ಬಹಳ ಒಳ್ಳೆಯದು. ಹುಣ್ಣಿಮೆಯ ದಿನ ದಾತುರ ಮರವನ್ನು ಮುಟ್ಟಿದರೂ ಎಲ್ಲಾ ದರಿದ್ರಗಳು ತಕ್ಷಣ ತೊಲಗುತ್ತದೆಯಂತೆ. ನಿಮ್ಮ ತಲೆಮಾರುಗಳಿಗೆ ಅಕ್ಷಯ ಸಂಪತ್ತು ದೊರೆಯುತ್ತದೆ. ಹುಣ್ಣಿಮೆ ಶನಿವಾರ ಬಂದರೆ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ಲಕ್ಷ್ಮೀ ಕಟಾಕ್ಷವು ಕೂಡ ಲಭಿಸುತ್ತದೆ. ವಿಶೇಷವಾಗಿ ಈ ದಿನ ಮಾಡುವ ಪೂಜೆಗಳು ಈ ಸಂವತ್ಸರ ಪೂರ್ತಿ ನಿಮಗೆ ಶ್ರೇಯಸ್ಕರವಾಗಿರುತ್ತದೆ. ಈ ದಿನ ವೆಂಕಟೇಶ್ವರ ಸ್ವಾಮಿಗೆ ಹಿಟ್ಟಿನ ದೀಪವನ್ನು ಹಚ್ಚಿದರೆ ಬಹಳ ಶ್ರೇಷ್ಠ. ಇದರ ಜೊತೆಯಲ್ಲಿ ಹುಣ್ಣಿಮೆಯು ವಿಷ್ಣುವಿಗೆ ಬಹಳ ಪ್ರಿಯವಾದ ದಿನ. ಹುಣ್ಣಿಮೆಯ ಆರಾಧನೆಯನ್ನು ವಿಷ್ಣು ಸಮೇತ ತಾಯಿ ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ. ಈ ದಿನ ವಿಷ್ಣುವಿನ ಅವತಾರವಾದ ಸತ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸುತ್ತಾರೆ. ಹಾಗಾಗಿ ಸತ್ಯನಾರಾಯಣ ಪೂಜೆ ಮಾಡಲು ಹುಣ್ಣಿಮೆ ತುಂಬಾನೇ ಪ್ರಶಸ್ತವಾದ ದಿನ. ಹುಣ್ಣಿಮೆಯ ಲಕ್ಷ್ಮೀ ಪೂಜೆಯು ಬಹಳ ಶಕ್ತಿಯುತವಾಗಿದ್ದು ಈ ದಿನ ಲಕ್ಷ್ಮಿಯನ್ನು ಪೂಜಿಸಿದರೆ ಸಕಲವೂ ಪ್ರಾಪ್ತಿಯಾಗಿ ಮನೆಯಲ್ಲಿ ಹಣದ ಕೊರತೆ ಎದುರಾಗುವುದಿಲ್ಲ. ಈ ದಿನ ಸ್ನಾನದ ನೀರಿಗೆ ತುಳಸಿ ದಳವನ್ನು ಸೇರಿಸಿ ಸ್ನಾನ ಮಾಡಿದರೆ ಲಕ್ಷ್ಮೀ ದೇವಿ ಸಂತುಷ್ಟಳಾಗುತ್ತಾಳೆ. ಪಂಚಾಮೃತವನ್ನು ತಯಾರಿಸಿ ತುಳಸಿ ಎಲೆಯನ್ನು ಪಂಚಾಮೃತದಲ್ಲಿ ಸೇರಿಸಿ ಸತ್ಯನಾರಾಯಣನಿಗೆ ಅರ್ಪಿಸಬೇಕು. ವಿಷ್ಣುವಿಗೆ ಏನನ್ನೂ ಅರ್ಪಿಸದೇ ಇದ್ದರೂ ಕೂಡ ತುಳಸಿ ದಳವನ್ನು ಅರ್ಪಿಸಿದರೂ ಸಹ ವಿಷ್ಣು ಸಂತೃಪ್ತನಾಗುತ್ತಾನೆ. ಸತ್ಯನಾರಾಯಣ ಪೂಜೆ ವ್ರತದ ಕಥೆಯನ್ನು ತಪ್ಪದೇ ಕೇಳಬೇಕು ಅಥವಾ ಓದಬೇಕು. ವಿಶೇಷವಾಗಿ ಚೈತ್ರ ಹುಣ್ಣಿಮೆಯ ದಿನ ಈ ಕೆಲವೊಂದು ಪರಿಹಾರಗಳನ್ನು ಮಾಡಿದರೆ ದೇವರ ಅನುಗ್ರಹ ಲಭಿಸುತ್ತದೆ. ಸಂಜೆ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿ 5 ಪ್ರದಕ್ಷಿಣೆ ಹಾಕಬೇಕು. ವಿಶೇಷವಾಗಿ ಚೈತ್ರ ಹುಣ್ಣಿಮೆಯ ದಿನ ಲಕ್ಷ್ಮಿಯ ಸ್ವರೂಪವಾದ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆಯಬೇಕು. ಇದರಿಂದ ಮನೆಯ ಮಹಿಳೆಯರಿಗೆ ದೀರ್ಘಾಯುಷ್ಯ ಲಭಿಸುತ್ತದೆ. ಸ್ವಸ್ತಿಕ್ ಚಿಹ್ನೆಯು ಗಣೇಶ ಮತ್ತು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರುವುದರಿಂದ ಪ್ರತಿಯೊಬ್ಬರು ಮನೆಯ ಬಾಗಿಲಿನ ಮುಂದೆ ಸ್ವಸ್ತಿಕ್ ಚಿಹ್ನೆಯನ್ನು ಅರಿಶಿನದಿಂದ ಬರೆಯಬೇಕು. ಮನೆಯ ಮುಂದೆ ಸ್ವಸ್ತಿಕ್ ಚಿಹ್ನೆ ಇದ್ದರೆ ತ್ರಿಮೂರ್ತಿಗಳ ಆಶೀರ್ವಾದ ಇರುತ್ತದೆ. ಮನೆಗೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವುದಿಲ್ಲ. ಮನೆ ಯಾವಾಗಲೂ ದೈವಿಕ ಶಕ್ತಿಯಿಂದ ತುಂಬಿರುತ್ತದೆ. ಈ ದಿನ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲವೆಂದರೂ ಚೈತ್ರ ಹುಣ್ಣಿಮೆಯ ದಿನ ತಪ್ಪದೆ ಕಲ್ಲು ಉಪ್ಪನ್ನು ಖರೀದಿಸಲು ಮರೆಯದಿರಿ. ಚೈತ್ರ ಹುಣ್ಣಿಮೆಯ ದಿನ ನೀವು ಕಲ್ಲು ಉಪ್ಪನ್ನು ಖರೀದಿಸಿದರೆ ಅದು ನಿಮ್ಮ ಮನೆಗೆ ಹಣದ ದೃಷ್ಟಿಯಿಂದ ಅದೃಷ್ಟವನ್ನು ತರುತ್ತದೆ. ಅಷ್ಟೈಶ್ವರ್ಯ ನಿಮ್ಮ ಮನೆಗೆ ಬರುತ್ತದೆ. ಜಾತಕದಲ್ಲಿ ದೋಷವಿದ್ದವರು ಹುಣ್ಣಿಮೆಯ ದಿನ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಬೇಕು. ಕೇವಲ ಅರಳಿ ಮರದ ನೆರಳಿನಲ್ಲಿ ನಿಂತರೂ ಕೂಡ ಎಲ್ಲ ಜಾತಕದ ದೋಷಗಳು ನಿವಾರಣೆಯಾಗುತ್ತದೆ. ಶಕ್ತಿಶಾಲಿ ಚೈತ್ರ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯು ಮನೆಗೆ ಬರುತ್ತಾಳೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಮನೆಯ ಹೊಸ್ತಿಲಿಗೂ ಕೂಡ ಅರಿಶಿನವನ್ನು ಹಚ್ಚಬೇಕು. ಮನೆಯ ಮುಂದೆ ಅಷ್ಟದಳ ರಂಗೋಲಿಯನ್ನು ಹಾಕಬೇಕು. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಹುಣ್ಣಿಮೆ ದಿನ ಹಸುವಿಗೆ ಆಹಾರವನ್ನು ನೀಡಬೇಕು. ಈ ದಿನ ಲಕ್ಷ್ಮೀ ದೇವಿಗೆ ಅಕ್ಕಿಯನ್ನು ತೊಳೆದು ನೈವೇದ್ಯ ಮಾಡಿ ನಂತರ ಆ ಅಕ್ಕಿಗೆ ಸ್ವಲ್ಪ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಸೇರಿಸಿ ಗೋವಿಗೆ ಗೋಗ್ರಾಸ ನೀಡಬೇಕು. ಇದರಿಂದ ಮನೆಯ ಸದಸ್ಯರಿಗೆ ಅಥವಾ ಕುಟುಂಬದಲ್ಲಿ ಏನಾದರೂ ಕಂಟಕವಿದ್ದರೆ ಪರಿಹಾರವಾಗುತ್ತದೆ. ಹುಣ್ಣಿಮೆಯ ರಾತ್ರಿ ಚಂದ್ರೋದಯದ ನಂತರ ಚಂದ್ರನನ್ನು ನೋಡಬೇಕು. ನಂತರ ಚಂದ್ರನಿಗೆ ಹಾಲು ಮಿಶ್ರಿತ ನೀರನ್ನು ಅರ್ಪಿಸಿ ಶುದ್ಧ ತುಪ್ಪದ ದೀಪವನ್ನು ಬೆಳಗಬೇಕು.
ಲಕ್ಷ್ಮಿಯ ಆರಾಧನೆಗಾಗಿ ಈ ದಿನ ಕನಕದಾರ ಸ್ತೋತ್ರ, ಲಲಿತಾ ಸಹಸ್ರನಾಮ, ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಿದರೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಅರಿಶಿನದ ಉಂಡೆಯನ್ನು ಅರ್ಪಿಸಿ. ಪೂಜೆಯ ನಂತರ ಈ ಅರಿಶಿನವನ್ನು ಹಣ ಮತ್ತು ಒಡವೆ ಇಡುವ ಜಾಗದಲ್ಲಿ ಇಡಬೇಕು. ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯು ಅರಳಿ ಮರದಲ್ಲಿ ವಾಸಿಸುತ್ತಾಳೆ. ಹಾಗಾಗಿ ಮುಂಜಾನೆ ಅರಳಿ ಮರಕ್ಕೆ ಸಿಹಿ ನೀರನ್ನು ಅರ್ಪಿಸಿದರೆ ತಾಯಿ ಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ. ನಂತರ ವಿಷ್ಣು ದೇವನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿ ಚಂದ್ರದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಪೂಜೆಯನ್ನು ಪೂರ್ಣಗೊಳಿಸಬೇಕು. ಚೈತ್ರ ಹುಣ್ಣಿಮೆಯ ದಿನವು ಲಕ್ಷ್ಮೀ ದೇವಿಯ ಆರಾಧನೆಗೆ, ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಅತ್ಯಂತ ಪ್ರಶಸ್ತವಾದ ದಿನವಾಗಿದೆ. ಚೈತ್ರ ಹುಣ್ಣಿಮೆಯ ದಿನದಂದು ನೀವು ಈ ಮೇಲೆ ಹೇಳಿರುವ ಕ್ರಮಗಳನ್ನು ತೆಗೆದುಕೊಂಡರೆ ನಿಮ್ಮೆಲ್ಲಾ ಸಮಸ್ಯೆಗಳು ಬಹುಬೇಗ ದೂರವಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.